ಪಂಚಾಗಾಚಿ ಬೌಲಿ ಫಾರೆಸ್ಟ್. ಈ ಕಾಡನ್ನು ರಾತ್ರೋರಾತ್ರಿ ತೆರವುಗೊಳಿಸೋದಕ್ಕೆ ಸುಮಾರು 50 ಜೆಸಿಬಿಗಳು ಬಂದು ನಿಲ್ಲುತ್ತೆ. ಈ ಕಾಡಿನಲ್ಲಿ ಸುಮಾರು 233 ಬಗೆಯ ಪಕ್ಷಿಗಳು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈ ಪಕ್ಷಿಗಳು ಪ್ರಾಣಿಗಳು ತುಂಬಾ ಅಪರೂಪ. ಮನುಷ್ಯ ಎಂತ ಕ್ರೂರಿ ಆಗ್ತಾನೆ, ಮನುಷ್ಯನಿಗೆ ಯಾವ ತೊಂದರೆನೂ ಕೊಡದೆ ಪ್ರತಿ ಸತಿನೂ ಮನುಷ್ಯನಿಂದ ತೊಂದರೆ ಅನುಭವಿಸಂತ ಏಕೈಕ ಜೀವಿ ಅಂತ ಹೇಳಿದ್ರೆ ಅದು ನಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿ ಹಾಗೂ ಅದರಲ್ಲಿ ವಾಸ ಮಾಡುವಂತ ಪ್ರಾಣಿ ಪಕ್ಷಿಗಳು. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಕಾಂಚಾಗೌಜಿಗೆ ಬೋಲಿ ಸೇರಿದ 400 ಎಕರೆ ಕಾಡನ್ನು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ನಾಶ ಮಾಡಿಬಿಡ್ತಾರೆ. ಈ ವಿಷಯದ ಬಗ್ಗೆ ಒಂದು ಮೇಜರ್ ಕಾಂಟ್ರವರ್ಸಿನೇ ನಡೀತಾ ಇದೆ. ಈ ಸಂರಕ್ಷಿತ ಪ್ರದೇಶವನ್ನು ಒಂದು ದೊಡ್ಡ ಬಿಸ್ನೆಸ್ ಹಬ್ ಆಗಿ ಮಾಡೋದಕ್ಕೆ ತೆಲಂಗಾಣ ಸರ್ಕಾರ ಹೊರಟಿದೆ. ಈ ವಿಷಯ ತಿಳಿದಂತ ಅಲ್ಲೇ ಪಕ್ಕ ಇದ್ದಂತ ಯೂನಿವರ್ಸಿಟಿ ಮಕ್ಕಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅದೇ ಜಾಗದಲ್ಲಿ ಪ್ರೊಟೆಸ್ಟ್ ಕೂಡ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಲಾಠಿ ಏಟ್ನು ಕೂಡ ತಿಂತಾರೆ. ಭೂಮಿ ಖಾಲಿ ಜಾಗ ಆಗಿತ್ತು ಅಂತ ಹೇಳಿದ್ರೆ ಏನೋ ಒಂದು ಹೋಗ್ಲಿ ಅಂತ ಸುಮ್ಮನಾಗ್ಬೋದು. ಆದ್ರೆ ಸರ್ಕಾರನೇ ಈ ಜಾಗನ ವೈಟಲ್ ಝೋನ್ ಅಂತ ಗುರುತಿಸಿದ್ದಾರೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕೂಡ ಸುತ್ತಮುತ್ತಲಿನ ಜಾಗದಲ್ಲಿ ಕಡಿಮೆ ಆಗುತ್ತೆ, ಹಾಗೆ ಬಯೋಡೈವರ್ಸಿಟಿ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇದಕ್ಕೆ ಗೌರ್ಮೆಂಟ್ ಅವರು ಕೊಡುವಂತ ಉತ್ತರ, ಈ ಜಾಗವನ್ನು ನಾವು ಫಾರೆಸ್ಟ್ ಅಂತ ಕನ್ಸಿಡರೇ ಮಾಡಿಲ್ಲ, ಹಾಗೆ ಈ ಪ್ರದೇಶನ ಅರ್ಬನ್ ಡೆವಲಪ್ಮೆಂಟ್ಗೆ ಅಂತ ಬಳಸ್ತಾ ಇದೀವಿ. ಹಾಗೆ ಸುಮಾರು 50,000 ಕೋಟಿಯ ಪ್ರಾಜೆಕ್ಟ್ ಇಲ್ಲಿ ಬರ್ತಾ ಇದೆ. ಹಾಗೆ 5 ಲಕ್ಷ ಉದ್ಯೋಗಾವಕಾಶ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ನ ಅವಶ್ಯಕತೆ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಈ ತರ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಆ ಸರ್ಕಾರ ಡೆವಲಪ್ಮೆಂಟ್ಗೆ ಅಂತಾನೆ ಬೇರೆ ಕಡೆ ಖಾಲಿ ಜಾಗಗಳು ತುಂಬಾ ಇವೆ. ಮನುಷ್ಯನಿಗೆ ಪ್ರಕೃತಿ ಮೇಲೆ ಯಾಕೆ ಇಷ್ಟೊಂದು ಕೋಪ? ಈ ಮನುಷ್ಯನ ಬುಲ್ಡೋಸರ್ನ ನೀತಿ ಪ್ರಕೃತಿ ಮೇಲೆ ಮಾತ್ರನಾ? ಇದರಿಂದ ನಾವು ಮನುಷ್ಯತ್ವನ ಕಳ್ಕೊಳ್ತಾ ಇದ್ದೀವ? ಹಾಗೆ ಇಲ್ಲ, ಮನುಷ್ಯತ್ವ ಇಲ್ಲ ಅಂತಾನೆ ಈ ತರ ಬಿಹೇವ್ ಮಾಡ್ತಾ ಇದ್ದೀರಾ? ಒಂದ್ಸತಿ ಯೋಚನೆ ಮಾಡ್ಬೇಕಾಗುತ್ತೆ. ಮನುಷ್ಯ ಯಾವಾಗ್ಲೂ ಬದಲಾಗಲ್ಲ ಅನ್ನೋದಕ್ಕೆ ತೆಲಂಗಾಣದಲ್ಲಿ ನಡೆದಂತ ಈ ಬುಲ್ಡೋಸರ್ ನೀತಿನೇ ಸಾಕ್ಷಿ. ಮನುಷ್ಯರಿಗೆ ಮಾತ್ರ ವಾಸ ಮಾಡ್ಲಿಕ್ಕೆ ಮನೆ ಬೇಕು, ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಮನೆ ಬೇಡ್ವಾ ಅಂತ ನಾವು ಒಂದ್ಸಲ ಯೋಚನೆ ಮಾಡ್ಬೇಕಾಗುತ್ತೆ.